ಇಲ್ಲಿ ನಮಗೊಬ್ಬ ಫ್ರೆಂಡ್ ಸಿಕ್ಕಿದಾನೆ. ಹಾಯ್. ಗಾಡಿ ಐಡ್ಲಿಂಗ್ ಚೌಕಾನ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಶ್ರೀ ಗೌಡ ಯೂಟ್ಯೂಬ್ ಚಾನಲ್. ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಸ್ವಾಗತ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೂ ಸ್ವಾಗತ. ಯಾಕಂದ್ರೆ ನೀವು ಇವಾಗ ಸಬ್ಸ್ಕ್ರೈಬ್ ಮಾಡ್ತಿರಲ್ಲ. ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು, ನಾನು ಇವತ್ತು ನೇತ್ರಾವತಿ ಟ್ರಕ್ಕಿಂಗ್ ಬಗ್ಗೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ನಾವಲ್ಲಿ ಏನೇನ್ ಮಾಡಿದ್ವಿ, ಹೆಂಗ್ ಪ್ಯಾಕಿಂಗ್ ಮಾಡ್ಕೊಂಡು ಹೆಂಗ್ ಹೋದ್ವಿ ಎಲ್ಲ ತೋರಿಸ್ತೀನಿ, ನೋಡೋಣ ಬನ್ನಿ. ನಾನಿವತ್ತು ಜಂಗ್ಲಿ ಜಿಗ್ಲರ್ಸ್ ಅಂತ ಒಂದು ಟ್ರಕ್ಕಿಂಗ್ ಟ್ರೂಪು, ಅವ್ರ ಜೊತೆಗೆ ನೇತ್ರಾವತಿ ಟ್ರಕ್ಕಿಂಗ್ ಹೋಗ್ತಾ ಇದ್ದೆ. ನನ್ನ ಪಿಕಪ್ಪು ಗೊರಗುಂಟೆಪಾಳ್ಯಲ್ಲಿತ್ತು. ಸೊ ನಮ್ಮ ಮನೆಯಿಂದ ಮೆಟ್ರೋ ತೊಗೊಂಡು ಗೊರಗುಂಟೆಪಾಳ್ಯ ಸ್ಟಾಪ್ ಹತ್ರ ಹೋದೆ. ಅಲ್ಲಿಗೆ ರೀಚ್ ಆದಮೇಲೆ ಜರ್ನಿ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡಿದ್ವಿ. ಪೂಜೆ ಎಲ್ಲ ಮುಗಿಸಿ ಕ್ವಿಕ್ಕಾಗಿ ನಮ್ಮ ಜರ್ನಿ ಟು ನೇತ್ರಾವತಿನ ಸ್ಟಾರ್ಟ್ ಮಾಡಿದ್ವಿ. ಜರ್ನಿ ಸ್ಟಾರ್ಟ್ ಆಗಿದ ತಕ್ಷಣ ನಮ್ಮ ಬಾಯ್ಸ್ ಕೇಳಬೇಕಾ ಆಕ್ರಪ್ಪ ಸಾಂಗು ಡ್ಯಾನ್ಸ್ ಆಡೋಣ ಅಂತ ಡ್ಯಾನ್ಸ್ ಆಡೋಕ್ಕೆ ಸ್ಟಾರ್ಟ್ ಮಾಡೇ ಬಿಟ್ರು. ಸ್ಮಾಲ್ ಬ್ರೇಕ್ ಅಂತ ಟೀ ಕುಡಿಯೋಕ್ಕೆ ಅಂತ ಸ್ಟಾಪ್ ಮಾಡಿದ್ರು. ಅಲ್ಲಿ ನಾನು 2 ಕ್ಯೂಟ್ ಪಪ್ಪೀಸ್ನ ಕೂಡ ಮೀಟ್ ಮಾಡಿದೆ. ಇವರೇ ಅದು. ಸಾಂಗು ಡ್ಯಾನ್ಸು ಅಂತ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಅಷ್ಟು ಬೇಗ ಬೆಳಿಗ್ಗೆ ಆಗೋಗಿತ್ತು. ನಾವಲ್ಲಿ ರೀಚ್ ಕೂಡ ಆಗಿದ್ವಿ. ರೀಚ್ ಆದಮೇಲೆ ಅಲ್ಲಿ ಮುಂದೆ ಬಸ್ ಹೋಗೋಕ್ಕಾಗಲ್ಲ, ನಮ್ಮ ಜೀಪಲ್ಲೇ ಹೋಗಬೇಕು ಅಂತಂದರು. ಸೊ ನಾವು ನಮ್ಮ ಲಗೇಜ್ ಎಲ್ಲ ತೊಗೊಂಡು ಕ್ವಿಕ್ಕಾಗೆ ಜೀಪಲ್ಲಿ ಹೋಗೋಕ್ಕೆ ರೆಡಿ ಆದ್ವಿ. ಆ ಜೀಪ್ ಜರ್ನಿ ಅಂತೂ ಓ ಮೈ ಗಾಡ್, ವಂಡರ್ಲಾ ಅಲ್ಲಿ ರೋಲರ್ ಕೋಸ್ಟರ್ಗಿಂತ ಸಖತ್ತಾಗಿತ್ತು. ಹಂಗಿತ್ತು ಎಕ್ಸ್ಪೀರಿಯನ್ಸು. ಫೈನಲಿ ಹೋಮ್ ಸ್ಟೇ ರೀಚ್ ಆದ್ವಿ. ವ್ಯೂ ನೋಡಿ ಸಾಕಾಗಿದೆ. ಇಲ್ಲಿ ಬಂದಿದ ತಕ್ಷಣ ಫುಲ್ ಖುಷಿ ಆಯಿತು ವ್ಯೂ ಎಲ್ಲ ನೋಡಿ. ಇದು ನಾವಿರೋ ಹೋಮ್ ಸ್ಟೇ ಆ್ಯಂಡ್ ದಿಸ್ ಈಸ್ ದ ವ್ಯೂ. ಹೋಮ್ ಸ್ಟೇ ಆಚೆನೇ ಅಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ಇತ್ತು. ಅದನ್ನ ನೋಡೇ ಕಳೆದೋಗಿದ್ವಿ. ಇನ್ನು ಅಲ್ಲಿರೋ ರೂಮ್ ಹತ್ರ ಇರೋ ವ್ಯೂ ನೋಡಿ ಇನ್ನು ಕಳೆದೋದ್ವಿ ಅಂತಲೇ ಹೇಳ್ಬೋದು. ಇಲ್ಲಿ ನಮಗೊಬ್ಬ ಫ್ರೆಂಡ್ ಸಿಕ್ಕಿದಾನೆ. ಹಾಯ್. ವ್ಯೂ ಎಲ್ಲ ನೋಡಿ ಫುಲ್ ದಿಲ್ ಖುಷಿಯಾಗಿ ನೆಕ್ಸ್ಟ್ ಕ್ವಿಕ್ಕಾಗಿ ರೆಡಿಯಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ. ಬ್ರೇಕ್ಫಾಸ್ಟ್ಗೆ ಪುಳಿಯೋಗರೆ ಮಾಡಿದರು ಜಂಗ್ಲಿ ಜಿಗ್ಲರ್ಸ್ ಟೀಮ್ ಅವರೇ, ಒಬ್ಬರು ಕುಕ್ಕು ಸಕ್ಕದಾಗಿ ಮಾಡಿದರು. ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ತಿಂಡಿ ತಿಂದಮೇಲೆ ನಮ್ಮ ಗೈಡ್ ಅಂಕಲು ನೇತ್ರಾವತಿ ಪೀಕ್ ಬಗ್ಗೆ ಹೇಳ್ತಿದ್ದಾರೆ. ಎಂಡಲ್ಲಿ ಸಿಗುತ್ತೆ, ತೋರಿಸ್ತೇನೆ. ಅಲ್ಲಿ ಅದು ನೇತ್ರಾವತಿ ಉಗಮವಾಗಿ ಅಲ್ಲಿ ಒಂದು ಕಲ್ಲು ಬಂಡೆಯಲ್ಲಿ ನೀರು ಬರುವಂಥದ್ದು. ಮೇಲ್ಗಡೆ 3 ಹನಿ ನೀರು ಬರುತ್ತೆ. 3 ಹನಿ ನೀರಿಂದ ಕೆಳಗಡೆ ಬರ್ತಾ ಬರ್ತಾ ದೊಡ್ಡ ನದಿಯಾಗಿ ಬರುತ್ತೆ. ಅದೇ ನೇತ್ರಾವತಿ ಸೀದಾ ಧರ್ಮಸ್ಥಳ ಕಲೆಕ್ಷನ್ ಆಗುತ್ತೆ. ಧರ್ಮಸ್ಥಳದಲ್ಲಿ ನಾವೆಲ್ಲ ತೀರ್ಥ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀವಲ್ಲ, ಇದೇ ನೀರನ್ನು ಅಲ್ಲಿ ಸ್ನಾನ ಮಾಡಿ ಅಲ್ಲಿ ಭದ್ರಾ ಜನಿಸಿದ್ರು. ಶೃಂಗೇರಿಯಲ್ಲಿ ತುಂಗ ಜನಿಸಿದ್ರು. ಅದು ಕಲೆಕ್ಷನ್. ಶೃಂಗೇರಿ, ಕುದುರೆಮುಖ, ನೇತ್ರಾವತಿ. ಗೈಡ್ ಅಂಕಲ್ ಹೇಳಿದ್ನೆಲ್ಲ ಕೇಳಿಸ್ಕೊಂಡು ನೆಕ್ಸ್ಟ್ ಫುಲ್ ಜೋಶಿಂದ ನಮ್ಮ ಟ್ರಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಇನ್ನು 2 ಕಿಲೋಮೀಟರ್ಸ್ ಹತ್ತಿದೀವಿ ಅಷ್ಟೇ. ಫುಲ್ ಸುಸ್ತಾಗಿದೆ. ಹೋಗೋಣ ಬನ್ನಿ. ಜಸ್ಟ್ ಒಂದು 3 ಕಿಲೋಮೀಟರ್ಸ್ ಬಂದಿದ್ದೀವಿ ಅಕ್ಷಯ್. ವ್ಯೂ ಮಾತ್ರ ಸೂಪರ್ ಆಗಿದೆ ಫ್ರೆಂಡ್ಸ್. ಎಷ್ಟು ಕಿಲೋಮೀಟರ್ ಬಂದಿರ್ಬೋದು? ಒಂದು 2 ಕಿಲೋಮೀಟರ್ಸ್ ಅಷ್ಟಕ್ಕೆ. ಸಕ್ಕತ್ತಾಗಿದೆ ಅಲ್ಲ ವ್ಯೂ? ಆ ವ್ಯೂನ ನೋಡಿ ಗೀತಾ ಎಷ್ಟು ಚೆನ್ನಾಗಿದೆ. ಇನ್ನು ಮೇಲೆ ಹೆಂಗಿರುತ್ತಲ್ಲ ಅಕ್ಷಯ್. ಎಕ್ಸೈಟೆಡ್. ಲೆಟ್ಸ್ ಗೋ. ಮಾಡ್ತಾ ಮಾಡ್ತಾ ಮಧ್ಯದಲ್ಲಿ ಒಂದು ಬ್ಯೂಟಿಫುಲ್ ಆಗಿರೋ ಫಾಲ್ಸ್ ಸಿಕ್ತು. ಇದೇ ಆ ಫಾಲ್ಸು. ಆ ಫಾಲ್ಸ್ ಹತ್ರ ಎಲ್ಲ ಫೋಟೋ ತೊಗೊಳಕ್ಕೆ ಅಂತ ನಿಂತ್ಬಿಟ್ಟಿದ್ರು. ಸೊ ಗೈಡ್ ಅಂಕಲ್ ಎಲ್ಲರಿಗೂ ಹೋಗಿ ಹೋಗಿ ಅಂತ ಬೈದು ಕಳಿಸ್ತಾಯಿದ್ರು. ಆ ಫಾಲ್ಸ್ ಹತ್ರ ನಾವು ಒಂದು ಸ್ವಲ್ಪ ಫೋಟೋ ತೊಗೊಂಡು ಮತ್ತೆ ಸ್ಟಾರ್ಟ್ ಮಾಡಿದ್ವಿ. ಹೋಗ್ತಾ ಬರ್ತಾ ಫೋಟೋಸ್ ಅದು ಇದು ಅಂತ ಟೈಮ್ ವೇಸ್ಟ್ ಮಾಡ್ತಾವ್ರಿ ಅವರು. ಈ ಥರ ವ್ಯೂ ನೋಡಿ ಏನು ಅನಿಸ್ತೈತೆ? ಜಾಬ್ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಸೆಟ್ಲ್ ಆಗ್ಬಿಡೋಣ ಅನಿಸ್ತೀವಿ.
ದುಡ್ಡು ಬೇಕಲ್ಲ, ಇಲ್ಲಿರ್ತೀಯ ಆಮೇಲೆ ದುಡ್ಡು ಬೇಡ. ಫೈನಲಿ ನಾವು ಟ್ರಕ್ ಮಾಡಿಕೊಂಡು ನಮ್ಮ ರಿವರ್ ಕ್ರಾಸಿಂಗ್ ಹತ್ರ ಬಂದ್ವಿ. ಈ ರಿವರ್ ಕ್ರಾಸಿಂಗ್ ಹತ್ರನೇ ಮಳೆಗಾಲದಲ್ಲಿ ತುಂಬ ನೀರಿರುತ್ತೆ ಅಂತ ಈಗ ರೀಸೆಂಟಾಗಿ ನೇತ್ರಾವತಿನ ಕ್ಲೋಸ್ ಮಾಡಿದ್ರು ಆ್ಯಕ್ಚುಲಿ. ಇವಾಗ ಅಷ್ಟೊಂದು ನೀರಿಲ್ಲ, ಸೊ ಓಪನ್ ಆಗಿದೆ. ಆಲ್ಮೋಸ್ಟ್ ಹಾಫ್ ಬಂದಿದ್ದೀವಿ. ಬಂದ್ಬಿಟ್ಟಿದೀವಿ ಆಲ್ಮೋಸ್ಟ್ ಮೇಲೆ. ಇನ್ನೊಂದು ಕಡೆ ನೋಡ್ತವ್ರೆ. ಗಾಡಿ ಐಡ್ಲಿಂಗ್ರಿ ಚೌಕಾನ್ ಮಾಡ್ಕೊಂಡು ಹೋಗೋಣ ಅಂದ್ರೆ ಅದು ಆಗಲ್ಲ. ಫೈನಲಿ ಪೀಕ್ ಆಲ್ಮೋಸ್ಟ್. ಫೈನಲಿ ಆಫ್ಟರ್ 8 kilometers ಆಫ್ ಟ್ರಕ್ ಈ ಬ್ಯೂಟಿಫುಲ್ ವ್ಯೂ ಸಿಕ್ಕಿದೆ. ನಾನು ಯಾವಾಗೂ ಹೇಳ್ದಂಗೆ ಗ್ರೇಟೆಸ್ಟ್ ವ್ಯೂ ಕಮ್ಸ್ ಓನ್ಲಿ ಆಫ್ಟರ್ ಹಾರ್ಡೆಸ್ಟ್ ಕ್ಲೈಮ್. ಅದು ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ದ ವ್ಯೂ ಸಕ್ಕತ್ತಾಗಿದೆ. ಕಷ್ಟಪಟ್ಟು ಹತ್ತಿದ್ದಕ್ಕೂ ಇಷ್ಟು ಬ್ಯೂಟಿಫುಲ್ ಆಗಿರೋ ವ್ಯೂ ನೋಡಿ ಕಳೆದೋದ್ವಿ ಅಂತಲೇ ಹೇಳ್ಬೋದು. ಮೆಸ್ಮರೈಸಿಂಗ್ ಅಂತಾರಲ್ಲ, ಆ ಥರ ಇತ್ತು ಆ ವ್ಯೂ ನೋಡಿ ನೆಕ್ಸ್ಟ್ ಫೋಟೋಶೂಟ್ ಮಾಡಿಕೊಂಡು ಟ್ರಕ್ಕಿಂಗ್ ಗ್ರೂಪ್ ಅವ್ರ ಜೊತೆಗೂ ಒಂದು ಸ್ಮಾಲ್ ವೀಡಿಯೋ ಬಿಟ್ ಮಾಡಿಕೊಂಡು ನೆಕ್ಸ್ಟ್ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಳಿಬೇಕಾದ್ರೆ ಮಳೆ ಬರ್ತಾಯಿತ್ತು, ಸೊ ಫುಲ್ ಸ್ಲಿಪ್ರಿ ಆಗಿತ್ತು. ಎಲ್ಲ ಜಾರಿ ಜಾರಿ ಬೀಳ್ತಾಯಿದ್ರು. ಹೆಂಗೋ ಸ್ಲೋ ಆಗಿ ಕಷ್ಟಪಡ್ಕೊಂಡು ಇಳ್ಕೊಂಡು ನಮ್ಮ ಹೋಮ್ ಸ್ಟೇನ ರೀಚ್ ಆದ್ವಿ. ಟ್ರಕ್ಕಿಂಗಿಂದ ಬಂದು ಫ್ರೆಶ್ ಅಪ್ ಆಗಿ ನಮ್ಗೆ ಅಲ್ಲಿ ಸಿಕ್ಕಿರೋ ಅಂಥ ನೇತ್ರ ಮಿತ್ರರ ಜೊತೆಗೆ ದಂಶರತ್ಸ್ ಆಡ್ತಾಯಿದ್ವಿ. ದಂಶರತ್ಸಲ್ಲಿ ಆಡಿದ್ಮೇಲೆ ಟೀಮ್ ಜೊತೆಗೆ ಅಂತ್ಯಾಕ್ಷರಿ ಆಡೋಣ ಅಂತ 2 ಗ್ರೂಪಾಗಿ ಡಿವೈಡ್ ಆಗಿ ಫುಲ್ ಜುಗಲ್ಬಂದಿ ನಡೆಸಿ ಅಂತ್ಯಾಕ್ಷರಿ ಕೂಡ ಆಡಿದ್ವಿ. ಈಗ ನಮ್ಮ ಫೈರ್ ಕ್ಯಾಂಪ್ ಸ್ಟಾರ್ಟ್ ಆಗಿದೆ. ಮುಗಿಸಿ ಈಗ ಊಟ ಮಾಡ್ತಾ ಇದ್ದೀವಿ. ಪಲಾವ್ ಅಂಡ್ ಮೊಸರು ಬಜ್ಜಿ. ನೆಕ್ಸ್ಟ್ ಡೇ 2 ಬೆಳಿಗ್ಗೆ ಎದ್ದು ಅಂತ ಬ್ಯೂಟಿಫುಲ್ ಆಗಿರೋ ಪ್ಲೇಸಲ್ಲಿ ಇದ್ಮೇಲೆ ವ್ಯೂ ಮಿಸ್ ಮಾಡ್ಕೊಳಕ್ಕಾಗುತ್ತಾ. ಸೊ ಬೇಗ ಎದ್ದು ಆ ವ್ಯೂ ಕೂಡ ನೋಡಿಕೊಂಡು ನೆಕ್ಸ್ಟ್ ಅಲ್ಲೇ ಕ್ವಿಕ್ಕಾಗಿ ವಾಕ್ ಹೋಗೋಣ ಅಂತ ಹೋದ್ವಿ. ಅಲ್ಲಿ ನಮ್ಗೆ ಸಿಕ್ಕಿರೋ ಅಂಥ ಫ್ರೆಂಡ್, ಅವನ ಹೆಸರು ಸ್ಕೂಬಿ ಅಂತ, ಅವ್ನು ನಮ್ಮನ್ನ ಟೀ ಎಸ್ಟೇಟ್ ಒಳಗಡೆ ಕರ್ಕೊಂಡೋಗಿದ್ದ. ಸಕ್ಕತ್ತಾಗಿತ್ತು ಆ ಪ್ಲೇಸ್ ಕೂಡ. ನೆಕ್ಸ್ಟ್ ಕ್ವಿಕ್ಕಾಗಿ ರೆಡಿಯಾಗಿ ನಮ್ಮ ಡೇ 2 ಎಟರ್ನರಿ ಪ್ಲೇಸ್ 1ಗೆ ರೀಚ್ ಆದ್ವಿ. ಇದು ಸಂಸೆ ಎಸ್ಟೇಟ್ ಅಂತ. ನೀವೆಲ್ಲ ಲವ್ ಮಾಕ್ಟೇಲ್ ಮೂವಿಯಲ್ಲಿ ನೋಡಿರ್ತೀರ, ಆ ಪ್ಲೇಸೇ ಇದು. ಅಲ್ಲೂ ಕ್ವಿಕ್ಕಾಗಿ ಒಂದು ಫೋಟೋ ಶೂಟ್ ಮಾಡಿಕೊಂಡು ನಮ್ಮ ಎಟರ್ನರಿ ಪ್ಲೇಸ್ 2 ಸೂರ್ಮನೆ ಫಾಲ್ಸ್ ಅಲ್ಲೂ ಹೊರಟ್ವಿ. ಸೂರ್ಮನೆ ಫಾಲ್ಸಿಗೂ ಜೀಪಲ್ಲಿ ಹೋಗಬೇಕು. ಜೀಪಲ್ಲಿ ಹೋದ್ಮೇಲೆ ಅಲ್ಲಿಂದ ಒಂದು ಸ್ವಲ್ಪ 5 minutes ವಾಕ್ ಮಾಡಿದ್ರೆ ನಿಮಗೆ ಫಾಲ್ಸ್ ಸಿಗುತ್ತೆ. ಆ್ಯಂಡ್ ದಿಸ್ ಈಸ್ ದ ಫಾಲ್ಸ್. ಬ್ಯೂಟಿಫುಲ್ ಆಗಿತ್ತು ಫಾಲ್ಸು. ಫಾಲ್ಸಲ್ಲಿ ಆಟಾಡೋರೆಲ್ಲ ಆಟಾಡ್ತಾಯಿದ್ರು. ನಾವು ಫಾಲ್ಸಲ್ಲಿ ಆಟಾಡಿಲ್ಲ. ಫಾಲ್ಸ್ ಹಿಂದೆ ಹೋಗೋಕ್ಕೆ ಕೂಡ ಜಾಗ ಇತ್ತು. ಸೊ ಅಲ್ಲೋಗಿ ಅಲ್ಲೊಂದು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ನಾವು ಅಲ್ಲಿ ಎಂಜಾಯ್ ಮಾಡಿದ್ವಿ. ಫಾಲ್ಸಲ್ಲೆಲ್ಲ ಆಟಾಡಿ ಮುಗಿದ್ಮೇಲೆ ಬ್ರಿಡ್ಜ್ ಮಧ್ಯ ಮತ್ತೆ ಸ್ಪೀಕರ್ ಹಾಕ್ಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಬಾಯ್ಸ್ ಎಲ್ಲ ಡ್ಯಾನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಫುಲ್ಲು ಅಲ್ಲೂ ಜೋಶಲ್ಲಿ ಡ್ಯಾನ್ಸ್ ಮಾಡಿಕೊಂಡು ಫುಲ್ ಮಸ್ತ್ ಮಜಾ ಮಾಡಿದ್ವಿ. ಗೀತಾಂಜಲಿ ಡ್ಯಾನ್ಸು ಸಾಂಗು ಅಂತೆಲ್ಲ ಮುಗಿಸಿ ನಮ್ಮ ಡೇ 2 ಲಾಸ್ಟ್ ಪ್ಲೇಸ್ ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ದೇವಿ ದರ್ಶನ ಮಾಡೋಕ್ಕೆ ಅಂತ ಅಲ್ಲಿಗೆ ಬಂದ್ವಿ. ದರ್ಶನ ಎಲ್ಲ ಮುಗಿಸಿ ನೆಕ್ಸ್ಟು ನಾವು ಹೋಗಿದ್ದೆ ಊಟದ ಕಡೆ. ಸೂಪರಾಗಿರೋ ಪ್ರಸಾದ ಸಿಕ್ತು. ಪ್ರಸಾದ ತಿಂದ್ಕೊಂಡು ನೆಕ್ಸ್ಟ್ ಆಫ್ ಟು ಬ್ಯಾಂಗ್ಳೂರ್ ಅಂತ ವಾಪಸ್ ಬಂದ್ವಿ. ವಾಪಸ್ ಬರ್ತಾ ಎಲ್ಲರೂ ಸುಸ್ತಾಗಿದ್ದರಿಂದ ಜೋಶ್ ಸ್ವಲ್ಪ ಕಮ್ಮಿ ಆಗಿತ್ತು. ಸೊ ಎಲ್ಲ ಮಲ್ಕೊಂಡಿದ್ರು.
ಆದರೂ ದಿಸ್ ಟ್ರಕ್ಕಿಂಗ್ ಟ್ರೂಪ್ ವಾಸ್ ದಿ ಬೆಸ್ಟ್ ಅಂತಲೇ ಹೇಳ್ಬೋದು. ಐ ಗಾಟ್ ದಿ ಬೆಸ್ಟ್ ಮೆಮೊರೀಸ್. ಹಾಗೆ ಫ್ಯೂ ಗುಡ್ ಫ್ರೆಂಡ್ಸ್ ಕೂಡ ಸಿಕ್ಕಿದ್ರು. ಸೊ ದಿಸ್ ವಾಸ್ ಮೈ ನೇತ್ರಾವತಿ ಪೀಕ್ ಜರ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಡೂ ಸಬ್ಸ್ಕ್ರೈಬ್, ಹಾಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್.